ಹಲೋ ಫ್ರೆಂಡ್ಸ್, ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ಆದ ಈ ಸೆಟ್ ಆ್ಯಂಡ್ ಎಮ್ ಟಿ ಅನ್ನೋ ಕಾನ್ಸೆಪ್ಟನ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ. ಮೊದಲಿಗೆ ಈ ಸೆಟ್ ಅಂತ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಮೊದಲಿಗೆ ಈ ಸೆಟ್ ಅನ್ನೋ ಫಂಕ್ಷನ್ನು ನಾವು ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು HTML ಮತ್ತು PHP ಕೋಡು ಇದು ಮಾಡಿ ಸಬ್ಮಿಟ್ ಅನ್ನೋದು ಏನಾದರೂ ನಾವು ಕೊಟ್ಟಾಗ ಅದು ವೇರಿಯೇಬಲ್ಸು ಸೆಟ್ ಆಗುತ್ತೆ. ಸೊ ನಾನು ಎಕ್ಸಾಂಪಲ್ ಮುಖಾಂತರ ಮುಂದೆ ತೋರಿಸ್ತೀನಿ. ಬಟ್ ಈಗ ಈ PHP ಕೋಡ್ ನೋಡಿ ಏನು ಅಂತ ಒಂದು ಸ್ವಲ್ಪ ಹಾಗೆ ಅಬ್ಸರ್ವ್ ಮಾಡಿ. ಮೊದಲಿಗೆ ನಾನು ಯೂಸರ್ ನೇಮ್ ಯಾವುದೋ ಒಂದು ವೇರಿಯೇಬಲ್ ಕೊಟ್ಟಿದ್ದೀನಿ ಮತ್ತು ಒಂದು ಕೋಡ್ ಬರ್ತೀನಿ. ಇಫ್ ಈ ಸೆಟ್ ಯೂಸರ್ ನೇಮ್ ಈಕ್ವಲ್ಸ್ ಟ್ರೂ ಅನ್ನೋದು ಇನ್ನೊಂದು ಇದು ಈಕ್ವಲ್ಸ್ ಟ್ರೂ ಎಕೋ ದಿಸ್ ವೇರಿಯೇಬಲ್ ಈಸ್ ಸೆಟ್, ಇಲ್ಲ ಅಂತಂದರೆ ಎಲ್ಸ್ ದಿಸ್ ವೇರಿಯೇಬಲ್ ಈಸ್ ನಾಟ್ ಸೆಟ್ ಅಂತ. ಫಾರ್ ಎಕ್ಸಾಂಪಲ್ ಏನಾರ ಒಂದು ಟೆಕ್ಸ್ಟ್ನ ನಾನು ಯೂಸರ್ ನೇಮಾಗಿ ಕೊಟ್ಟರೆ ಅದು ಏನಾಗುತ್ತೆ ಅಂತ ನೋಡೋಣ. ಸೊ ನಾನು ಗೂಗಲ್ ಕ್ರೋಮ್ಗೆ ಹೋಗ್ತೀನಿ. ಗೂಗಲ್ ಕ್ರೋಮ್ಗೆ ಹೋಗಿ ಲೆಟ್ಸ್ ಯಾವುದಪ್ಪ ಇದು ಇಸ್ ಸೆಟ್ ಡಾಟ್ PHP ದಿಸ್ ವೇರಿಯೇಬಲ್ ಇಸ್ ಸೆಟ್ ಅಂತ ಆಯಿತು. ನೆಕ್ಸ್ಟ್ ಅಗೈನ್ ನಾನು ಟ್ರೂ ಆರ್ ಫಾಲ್ಸ್ ನಾನು ಬರೀ ಬ್ಲ್ಯಾಂಕ್ ಕೊಡ್ತೀನಿ. ಬ್ಲ್ಯಾಂಕ್ ಏನು ಕೊಟ್ಟಿಲ್ಲ, ಜಸ್ಟ್ ಅ ಬ್ಲ್ಯಾಂಕ್. ಇದಕ್ಕೆ ಏನು ಮಾಡೋಣ, ಸೇವ್ ಮಾಡ್ತೀನಿ. ಅಗೈನ್ ಇದಕ್ಕೆ ಹೋಗಿ ಇದು ಕೊಡ್ತೀನಿ. ಆದರೂ ಕೂಡ ತಗೊಂಡಿದೆ, ನಾವು ಬ್ಲ್ಯಾಂಕ್ ಬಿಟ್ಟರೂ ಕೂಡ ಅದು ತಗೊಳುತ್ತೆ. ಮತ್ತು ನೆಕ್ಸ್ಟು ಟ್ರೂ ಆರ್ ಫಾಲ್ಸ್ ಅಂತ ಕೊಡ್ತೀನಿ. ಟ್ರೂ ಅಂತ ಇದು ಮಾಡಿದ್ರೆ ದಿಸ್ ವೇರಿಯೇಬಲ್ ಇಸ್ ಸೆಟ್, ಇಲ್ಲೂ ಕೂಡ ಅದು ತಗೊಳುತ್ತೆ. ಫಾಲ್ಸ್ ಅಂತ ಏನಾರ ಮಾಡಿದ್ರೆ ಕಂಟ್ರೋಲ್ ಎಸ್, ಆಗಲೂ ಕೂಡ ಸೆಟ್ ಆಗಿದೆ. ಹೇಗೆ ನಾನು ಏನಾದರೂ ನಲ್ ಅಂತ ಏನಾದರೂ ಒಂದು ಇದು ಕೊಟ್ಟರೆ, ನಲ್ ಅಂತಂದರೆ ರಫ್ ಆಗಿ ಏನು ಅಂತಂದರೆ ನಾವು ಸಬ್ಮಿಟ್ ಬಟನ್ನ ಪ್ರೆಸ್ ಮಾಡದೇ ಇದ್ದರೆ ಸೊ ಅದು ಮುಂದೆ ಗೊತ್ತಾಗುತ್ತೆ. ಕಂಟ್ರೋಲ್ ಎಸ್, ದಿಸ್ ವೇರಿಯೇಬಲ್ ಈಸ್ ನಾಟ್ ಸೆಟ್ ಅಂತ ಆಗುತ್ತೆ ಇದೊಂದು ಕೇಸಲ್ಲಿ. ಅಗೈನ್ ನಾನು ಎಮ್ ಟಿ ಅನ್ನೋ ಒಂದು ಇದನ್ನು ತಗೋತೀನಿ. ದ ಸೇಮ್ ಕಾನ್ಸೆಪ್ಟು, ಯೂಸರ್ ನೇಮು ಟ್ರೂ. ಮೊದಲಿಗೆ ನಾನು ಒಂದು ರಾಮ್ ಅನ್ನೋದನ್ನು ತಗೋತೀನಿ. ರಾಮ್ ಅಂತ ತಗೋತೀನಿ. ಸೊ ರಾಮ್ ಅಂತ ತಗೊಂಡು ಇಫ್ ಎಮ್ ಟಿ ಯೂಸರ್ ನೇಮ್ ದಿಸ್ ವೇರಿಯೇಬಲ್ ಈಸ್ ಎಮ್ ಟಿ, ಅದರ್ವೈಸ್ ದ ವೇರಿಯೇಬಲ್ ಈಸ್ ನಾಟ್ ಎಮ್ ಟಿ ಅಂದರೆ ಎಮ್ ಟಿ ನಾವು ಏನಾದರೂ ಟೈಪ್ ಮಾಡಿದ್ರೆ ಅದು ಇಟ್ ಈಸ್ ನಾಟ್ ಎಮ್ ಟಿ, ಏನಾದರೂ ಹಾಗೆ ಬಿಟ್ಟರೆ ಅದು ಎಮ್ ಟಿ ಅಂತ. ನೋಡೋಣ, ಈಗ ನಾನು ರಾಮ್ ಅಂತ ಟೈಪ್ ಮಾಡಿದ್ದೀನಿ. ದಿಸ್ ವೇರಿಯೇಬಲ್ ಈಸ್ ನಾಟ್ ಎಮ್ ಟಿ ಅಂತ ಬರಬೇಕು. ನೋಡೋಣ. ಸೊ ಲೆಟ್ಸ್ ಗೋ ಹಿಯರ್, ಎಮ್ ಟಿ so this variable is not empty. Next, in case this variable ನಾನು ಬ್ಲ್ಯಾಂಕ್ ಕೊಡ್ತೀನಿ. ಸೊ ಈಗ ದಿಸ್ ವೇರಿಯೇಬಲ್ ಇಸ್ ಎಮ್ ಟಿ ಅಂತ ಬರಬೇಕು. ದಿಸ್ ವೇರಿಯೇಬಲ್ ಇಸ್ ಎಮ್ ಟಿ. ಓಕೆ, ಗುಡ್. ಅಗೈನ್ ನಾನು ಟ್ರೂ ಆರ್ ಫಾಲ್ಸ್ ಕೊಡ್ತೀನಿ. ಟ್ರೂ, ಕಂಟ್ರೋಲ್ ಎಸ್. ಅಗೈನ್ ದಿಸ್ ವೇರಿಯೇಬಲ್ ಇಸ್ ನಾಟ್ ಎಮ್ ಟಿ. ಟ್ರೂ ಅಂತ ಕೊಟ್ಟರೆ ವೇರಿಯೇಬಲ್ ನಾಟ್ ಎಮ್ ಟಿ ಅಂತ ಬರುತ್ತೆ. ಫಾಲ್ಸ್ ಕೊಟ್ಟರೆ ಕಂಟ್ರೋಲ್ ಎಸ್. ನೆಕ್ಸ್ಟ್ ದಿಸ್ ವೇರಿಯೇಬಲ್ ಈಸ್ ಎಮ್ ಟಿ. ಸೊ ಇಲ್ಲಿ ನಾವು ಯಾವುದರ ಒಂದು ಟೆಕ್ಸ್ಟ್ನ ಟೈಪ್ ಮಾಡಬೇಕು ಯೂಸರ್ ನೇಮ್ಗೆ, ಅಥವಾ ಅದೇ ಟ್ರೂ ಇರಬೇಕು. ಅಂದರೆ ದಟ್ ಮೀನ್ಸ್ ಏನಾದರೂ ಟೈಪ್ ಮಾಡಬೇಕಿಲ್ಲ ಅಂತಾರೆ ತೊಗೊಳೋದಿಲ್ಲ. ಅಷ್ಟೇ, ಸಿಂಪಲ್, ವೆರಿ ಸಿಂಪಲ್. ಟ್ರೂ ಅಂತ ಬಂದರೆ ಇಲ್ಲಿ ಆ್ಯಕ್ಚುಲಿ ಎಮ್ ಟಿ ಯೂಸರ್ ನೇಮ್ ಈಕ್ವಲ್ಸ್ ಟ್ರೂ ಅಂತಲೇ ಇರೋದು, ಅದನ್ನು ಶಾರ್ಟ್ ಫಾರ್ಮ್ ಆಗಿ ಇಸ್ ಎಮ್ ಟಿ ಯೂಸರ್ ನೇಮ್ ಅಂತ ಕೊಟ್ಟಿದ್ದೀವಿ ಅಷ್ಟೇ. ಸೊ ಈ ಸೆಟ್ ಮತ್ತು ಎಮ್ ಟಿ ಆಯಿತು. ನೋಡೋಣ ಒಂದು ಎಕ್ಸಾಂಪಲಲ್ಲಿ ಈ ಸೆಟ್ ಮತ್ತು ಎಮ್ ಟಿ ಯಾವ ಥರ ನಮಗೆ
ಅನುಕೂಲ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗ ಒಂದು HTML ಕೋಡ್ ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಇಯರ್ ನಾನು ಇನ್ಪುಟ್ ಟೈಪ್ ಟೆಕ್ಸ್ಟ್ ಏನೋ ಒಂದು ಟೈಪ್ ಮಾಡಿದ್ದೀನಿ, ಅದಕ್ಕೆ ಯೂಸರ್ ನೇಮ್ ಅಂತ ಕೊಟ್ಟಿದ್ದೀನಿ. ಮತ್ತು ಏನೋ ಇನ್ಪುಟ್ ಪಾಸ್ವರ್ಡ್ ಕೊಟ್ಟಿದ್ದೀನಿ, ಅದಕ್ಕೆ ಯೂಸರ್ ನೇಮ್ನ ಪಾಸ್ವರ್ಡ್ ಅಂತ ಕೊಟ್ಟಿದ್ದೀನಿ. ಓಕೆ, ಮತ್ತು ಲಾಗಿನ್ ಅನ್ನೋ ನೇಮ್ ಕೊಟ್ಟಿದ್ದೀನಿ, ಅದಕ್ಕೆ ವ್ಯಾಲ್ಯೂ ನಾನು ಲಾಗಿನ್ ಅಂತ ಬರುತ್ತೆ. ಸೊ ಇಷ್ಟು ಕೂಡ ನಮಗೆ ಅರೇಸ್ ಮುಖಾಂತರ ಸೇವ್ ಆಗಬೇಕು ಅಂತ ಇಲ್ಲಿ ಕೊಟ್ಟಿದ್ದೀನಿ. ಫಾರ್ ಈಚ್ ಪೋಸ್ಟ್ ಆ್ಯಸ್ ಕೀ ಈಕ್ವಲ್ಸ್ ವ್ಯಾಲ್ಯೂ ಅಸೋಸಿಯೇಟಿವ್ ಅರೇ ಥರ ವ್ಯಾಲ್ಯೂ ನಾನು ಇದು ಮಾಡ್ತೀನಿ. ಇದು ಜನ್ರಲಾಗಿ ಕೀ ವ್ಯಾಲ್ಯೂ ಅಂತಂದರೆ ಇದು ಕೀ, ಇದು ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ, ಅಥವಾ ಇದು ಕೀ ಇದು ವ್ಯಾಲ್ಯೂ ಅಂತ ನೋಡೋಣ. ಅದು ಯಾವ್ದಾರ ಇವೆರಡರಲ್ಲಿ ಒಂದು ಕೀ ವ್ಯಾಲ್ಯೂ ಅಂತ ಬರುತ್ತೆ. ಸಬ್ಮಿಟ್, ಇದು ಕೀ ವ್ಯಾಲ್ಯೂ, ಇದು ಐ ಎಕ್ಸ್ಪೆಕ್ಟ್, ಇದು ಕೀ, ಇದು ವ್ಯಾಲ್ಯೂ, ಇದು ಕೀ, ಇದು ವ್ಯಾಲ್ಯೂ, ಇದು ಕೀ, ಇದು ವ್ಯಾಲ್ಯೂ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ತಪ್ಪಾದರೆ ನೋಡೋಣ ಸರ್, ನನಗೂ ಆ್ಯಕ್ಚುಲಿ ಇದು ಹೊಸ್ತು. ಕಂಟ್ರೋಲ್ ಎಸ್. ಫಾರ್ ಈಚ್ ಪೋಸ್ಟ್ this key, let's run this is set example php is it so username ಬಂದಿದೆ, ಮತ್ತು ಇದು ಅದಕ್ಕೆ ಒಳಗಡೆ ಹಾಕೋ ಟೈಪ್ ಇದು ಬಂದಿದೆ. ಓಕೆ, ಸೊ ಅಗೈನ್ ನಾನು ರಾಮ್ ಅಂತ ಟೈಪ್ ಮಾಡ್ತೀನಿ, ಮತ್ತು ಇಲ್ಲಿ 111 ಟೈಪ್ ಮಾಡ್ತೀನಿ. ನಾನು ಲಾಗಿನ್ ಪ್ರೆಸ್ ಮಾಡಿದಾಗ ಈ ಸೆಟ್ ಆಗುತ್ತೆ. ನನಗೆ ಯೂಸರ್ ನೇಮ್ ಈಕ್ವಲ್ಸ್ ರಾಮ್, ಪಾಸ್ವರ್ಡ್ ಈಕ್ವಲ್ಸ್ 111, ಲಾಗಿನ್ ಈಕ್ವಲ್ಸ್ ಲಾಗಿನ್. ಸಾರಿ, ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇದು ಆ್ಯಕ್ಚುಲಿ ಇಟ್ಸ್ ಎ ಏನಂತಾರೆ ಕೀ, ಇದು ವ್ಯಾಲ್ಯೂ. ನಾವೇನು ಕೊಡ್ತೀವಿ ಇಲ್ಲಿ, ಇದು ವ್ಯಾಲ್ಯೂ. ಸಾರಿ, ನಾನು ಮೊದಲು ಎಕ್ಸ್ಪ್ಲೇನ್ ಮಾಡಿದ್ದು ರಾಂಗ್ ಆಗಿದ್ದು, ಈಗ ಸರಿ ಮಾಡ್ಕೊಳ್ಳಿ. ಈಗ ಇದು ಪಾಸ್ವರ್ಡ್ ಅಂದರೆ ಇದು ಕೀ, ಇದು ಇಟ್ಸ್ ಎ ವ್ಯಾಲ್ಯೂ. ಇದು ಟೈಪ್ ಆಫ್ ಯಾವ ಟೈಪ್ನ ನಾವು ಟೆಕ್ಸ್ಟ್ ಇದು ಮಾಡ್ತೀವಿ ಅನ್ನೋದಕ್ಕೆ ಇಲ್ಲಿ ರೆಫರೆನ್ಸ್ ಕೊಡ್ತೀವಿ. ಟೆಕ್ಸ್ಟ್ ಅನ್ನೋದು ಟೆಕ್ಸ್ಟನ್ನು ಟೈಪ್ ಮಾಡಿ ಅಂತ ಹೇಳಿರೋದು, ಅಥವಾ ನಾವು ಅದನ್ನು ಪಾಸ್ವರ್ಡಾಗಿ ಟೈಪ್ ಮಾಡಿ ಅಂತ ಹೇಳಿದ್ರೆ ಇಂಟು ಅಂತ ಬರುತ್ತೆ, ಸ್ಟಾರ್ ಅಂತ ಬರುತ್ತೆ ಆ ಥರ. ಸೊ ಈಗ ಇದರಿಂದ ಏನು ಗೊತ್ತಾಯಿತು ಅಂದರೆ, ನಮಗೆ ಈ ವ್ಯಾಲ್ಯೂಸ್ನ ನಾನೇನು ಕೊಟ್ಟಿದ್ದೆ ಅದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಇಲ್ಲಿ ಬರುತ್ತೆ. ನಾವು ಅದನ್ನು ತೊಗೋಬೋದು PHP ಕೋಡಿಂದ. ಈ HTML ಕೋಡಲ್ಲಿ ಏನು ಟೈಪ್ ಮಾಡಿರ್ತೀವಿ ಅದನ್ನು PHP ಕೋಡಲ್ಲಿ ನಾವು ವಿ ಕ್ಯಾನ್ ರಿಟ್ರೀವ್ ಅಂತ ಕರಿತೀವಿ. ಸೊ ಅದನ್ನು ತೊಗೋಬೋದು. ಸೊ ಅಗೈನ್ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡೋದಾದರೆ, ಒಂದು ಲೆಟ್ಸ್ ಗೋ ಟು ದಿ ಪ್ರಾಕ್ಟಿಕಲ್ ಎಕ್ಸಾಂಪಲ್. ಈ ಎಕ್ಸಾಂಪಲಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದು HTML ಕೋಡ್ ಕ್ರಿಯೇಟ್ ಮಾಡಿದ್ದೀನಿ. HTML ಕೋಡಲ್ಲಿ ಯೂಸರ್ ನೇಮ್, ಓಕೆ, ಯೂಸರ್ ಹಳೇ ಸೇಮ್ ಕಾನ್ಸೆಪ್ಟನ್ನೇ ಯೂಸ್ ಮಾಡಿದ್ದೀನಿ. ಮತ್ತು ಅಗೈನ್ ಪೋಸ್ಟ್ ಮೆಥಡ್ ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಇಸ್ ಸೆಟ್ ಪೋಸ್ಟ್ ಲಾಗಿನ್ ಯೂಸರ್ ನೇಮ್ ಈಕ್ವಲ್ಸ್ ಪೋಸ್ಟ್ ಯೂಸರ್ ನೇಮ್. ಓಕೆ, ಇದನ್ನು ನಾವು ತೊಗೊಂಡಿದ್ದೀವಿ, ಇದು ಈ ವ್ಯಾಲ್ಯೂಸ್ ಎಲ್ಲ ಇಲ್ಲಿ ತೊಗೊಂಡಿದ್ದೀವಿ. ಇಸ್ ಸೆಟ್ ಪೋಸ್ಟ್ ಲಾಗಿನ್, ಓಕೆ, ಯೂಸರ್ ನೇಮ್ ಈಕ್ವಲ್ಸ್ ಯೂಸರ್ ನೇಮ್ ಅಂದರೆ ಈ ಯೂಸರ್ ನೇಮ್ನ ಇಲ್ಲಿಗೆ ಅಸೈನ್ ಮಾಡ್ತಾಯಿದ್ದೀವಿ, ಇಲ್ಲಿ ಬರೋ ಯೂಸರ್ ನೇಮ್ನ. ಮತ್ತು ಇಲ್ಲಿಗೆ ಬರೋ ಪಾಸ್ವರ್ಡನ್ನು ಈ ಪಾಸ್ವರ್ಡಾಗಿ ಅಸೈನ್ ಮಾಡ್ತಾಯಿದ್ದೀವಿ. ಓಕೆ, ಸೊ ನೆಕ್ಸ್ಟು ಇಫ್ ಎಂಟಿ ಯೂಸರ್ ನೇಮ್ ಇಸ್ ಮಿಸ್ಸಿಂಗ್ ಅಂತಂದರೆ, ನಾವೇನು ಟೈಪ್ ಮಾಡಲಿಲ್ಲ ಅಥವಾ ಫಾಲ್ಸ್ ಅಂತ ಬಂದರೆ ಅದು ಯೂಸರ್ ನೇಮ್ ಇಸ್ ಮಿಸ್ಸಿಂಗ್ ಅಂತ ಬರ್ತದೆ. ಎಲ್ಸ್ ಇಫ್, ಸೊ ಅಗೈನ್ ಪಾಸ್ವರ್ಡನ್ನು ಟೈಪ್ ಮಾಡಿಲ್ಲ ಅಂದರೆ ಪಾಸ್ವರ್ಡನ್ನು ಮಿಸ್ ಆಗಿದೆ ಅಂತ, ಪಾಸ್ವರ್ಡ್ ಇಸ್ ಮಿಸ್ಸಿಂಗ್ ಅಂತ ಇದು ಮಾಡುತ್ತೆ.
ಇನ್ ಕೇಸ್ ಇವೆರಡೂ ನಮಗೆ ಫಿಲ್ ಆಗಿದರೆ ಅಲೋ ಯೂಸರ್ ನೇಮ್ ಆಗಿ ಯೂಸರ್ ನೇಮ್ ಅಂತ ಡಿಸ್ಪ್ಲೇ ಆಗುತ್ತೆ ಮೆಸೇಜು. ಸೊ ನೋಡಿ, ನಾನು ಹೇಳ್ದಂಗೆ ಈಸ್ ಪೋಸ್ಟ್ ಈಸ್ ಸೆಟ್ ಇದನ್ನು ನಾವು ಪ್ರೆಸ್ ಮಾಡಬೇಕು. ಲಾಗಿನ್ ಅನ್ನೋದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಈ ವ್ಯಾಲ್ಯೂಸ್ ಎಲ್ಲ ಬರ್ತವೆ. ನಾವು ಈ ಲಾಗಿನ್ ಅನ್ನೋ ಬಟನ್ನ ಪ್ರೆಸ್ಸೇ ಮಾಡಲಿಲ್ಲ ಅಂತಾರೆ ಇದಾಗುತ್ತೆ. ಸೊ ನೋಡೋಣ, ಪ್ರಾಕ್ಟಿಕಲಾಗಿ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಲೆಟ್ಸ್ ಗೋ ಟು ಗೂಗಲ್ ಕ್ರೋಮ್ ಈಸ್ ಸೆಟ್ ಎಕ್ಸಾಂಪಲ್ 1. ಸೊ ಓಕೆ, ಎಂಟರ್. ನೋಡಿ, ಇದು ಯೂಸರ್ ನೇಮ್ ಅಂತ ಕೇಳ್ತಾ ಇದೆ, ನಾನೇನು ಟೈಪ್ ಮಾಡಲ್ಲ. ಸೊ ನಾನು ಪಾಸ್ವರ್ಡ್ನ 111 ಅಂತ ಟೈಪ್ ಮಾಡ್ತೀನಿ, ಲಾಗಿನ್ ಅಂತ ಕೊಡ್ತೀನಿ, ಯೂಸರ್ ನೇಮ್ ಇಸ್ ಮಿಸ್ಸಿಂಗ್. ಓಕೆ, ಅಗೈನ್ ನಾನಿದು ರಾಮ್ ಅಂತ ಟೈಪ್ ಮಾಡ್ತೀನಿ ಮತ್ತು ಇದನ್ನು ಇದು ಬ್ಲ್ಯಾಂಕ್ ಬಿಡ್ತೀನಿ, ಪಾಸ್ವರ್ಡ್ ಈಸ್ ಮಿಸ್ಸಿಂಗ್ ಅಂತ ಬರುತ್ತೆ. ಅಗೈನ್ ನಾನು ಇದನ್ನು ರಾಮ್ ಅಂತ ಟೈಪ್ ಮಾಡ್ತೀನಿ ಮತ್ತು ಇದನ್ನು 111 ಅಂತ ಇದು ಮಾಡ್ತೀನಿ. ಸೊ ಲಾಗಿನ್ ಕೊಡ್ತೀನಿ, ಹಲೋ ರಾಮ್ ಅಂತ ಬರುತ್ತೆ. ಸೊ ಈ ಥರ ನಾವು ಒಂದು ಸಿಂಪಲ್ ಇದರಲ್ಲಿ ಇದನ್ನು ನಾವು ಇದು ಮಾಡ್ಬೋದು. ಸೊ ಓಕೆ, ಸೊ ಇದು ತುಂಬ ಯೂಸ್ಫುಲ್. ಮುಂದೆ ನಾವು ಇನ್ ಕೇಸ್ ಯೂಸರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇರುತ್ತೆ, ಅದೆಲ್ಲನೂ ನಾವು ಇದು PHP ಕೋಡಲ್ಲಿ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ, ಈ ಕಾನ್ಸೆಪ್ಟ್ಗಳನ್ನ ಯೂಸ್ ಮಾಡ್ತೀವಿ. ಆಯಿತಾ? ಥ್ಯಾಂಕ್ ಯು.